ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ತುಂಬಾ ಸೂಪರ್ ಆಗಿರೋ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನ ಆಲ್ಮೋಸ್ಟ್ ಒಂದು 16 to 18 ಡೇಸ್ ವೆಕೇಷನ್ಸಲ್ಲಿ ಏನೂ ಡಯಟ್ ಮಾಡಿದೆ. ಎಲ್ಲ ಸೇರಿಸ್ಕೊಂಡ್ರೆ ಒಂದು 3 ದಿನ ಡಯಟ್ ಮಾಡಿರ್ತೀನಿ ಆ್ಯಾವ್ರೇಜಾಗಿ. 15 ದಿನ ಯಾವ ಡಯಟು ಇಲ್ಲ. ಹೆಲ್ದಿ ಒಂದು 10 ದಿನ ತಿಂದಿದ್ರೆ 5-6 ದಿನ ಅಂತೂ ಬರೀ ಅನ್ಹೆಲ್ದಿ ಜಂಕ್ ಫುಡ್ಸು ಈ ಥರನೇ ತಿಂದಿದ್ದಾಯಿತು. ಸೊ ಈಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ವೆಕೇಷನ್ಸ್ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾಯಿದ್ದೀವಿ. ಶಿವಮೊಗ್ಗದಿಂದ ಈಗ ಬ್ಯಾಂಗ್ಳೂರಿಗೆ ವಾಪಸ್ ಬರ್ತಾಯಿದ್ದೀವಿ. ಆನ್ ದ ವೇ ಅಮ್ಮನ ಮನೆಗೆ ಹೋಗಬೇಕಿತ್ತು. ಯಾಕೆ ಅಂದರೆ ಅಮ್ಮನ ಮನೇಲಿ ಲಗೇಜಸ್ ಎಲ್ಲ ಎಕ್ಸ್ಟ್ರಾ ಇತ್ತು. ನಾನು ಕೆಲವು ಬಟ್ಟೆಗಳು ಮಾತ್ರ ಶಿವಮೊಗ್ಗಕ್ಕೆ ತೊಗೊಂಡು ಹೋಗಿದ್ದಿತ್ತು, ಮಿಕ್ಕಿದೆಲ್ಲ ಅಲ್ಲೇ ಇತ್ತಲ್ಲ ಅದೆಲ್ಲ ತೊಗೊಂಡು ಹೋಗೋಣ ಅಂತ ಈಗ ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಲಗೇಜ್ ತೊಗೊಂಡು ಮತ್ತೆ ಈಗ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗೋಬೇಕಾದ್ರೆ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇರುತ್ತೆ, ಫುಲ್ ಎನರ್ಜೆಟಿಕ್ ಆಗಿರ್ತೀವಿ. ಬರಬೇಕಾದ್ರೂ ಖುಷಿ ಇತ್ತು ವಾಪಸ್ ನಮ್ಮ ಮನೆಗೆ ಬರ್ತೀವಿ ಅಂತ. ಬಟ್ ಅಷ್ಟು ಕ್ಲೀನ್ ಮಾಡಬೇಕು, ಮತ್ತು ಪ್ಯಾಕ್ ಮಾಡ್ಕೊಂಡಿರೋ ಬಟ್ಟೆ ಎಲ್ಲ ಮತ್ತೆ ಅದು ನೀಟಾಗಿ ವಾಶ್ ಮಾಡಬೇಕು, ಎತ್ತಿಡಬೇಕು, ಬ್ಯಾಗೆಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮನೆ ಫುಲ್ಲು ಆರ್ಗನೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾಳೆಯಿಂದನೇ ವರ್ಕಿಂಗ್ ಸ್ಟಾರ್ಟು, ಅಂದರೆ ಗುರುವಾರದಿಂದ ನಂದು ಜಾಬ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಫುಲ್ ಡೇ ಬೇರೆ ಇಟ್ಟಿದ್ದಾರೆ. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ಬ್ಯಾಕ್ ಟು ರೊಟೀನ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ನಾನು ಎಷ್ಟು ವೇಟ್ ಆಗಿದ್ದೀನಿ, ಈಗ ಪ್ರೆಸೆಂಟ್ ವೇಟ್ ಎಷ್ಟಿದೆ ಅಂತ ತೋರಿಸ್ತೀನಿ. ಆಮೇಲೆ ನಂದು ಡೇ 1 ಏನು ವೇಟ್ ಲಾಸ್ ಜರ್ನಿನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಲಾಂಗ್ ಜರ್ನಿನೇ ಅನ್ನಿಸ್ತು. ಹಸ್ಬೆಂಡೇ ಕಾರಲ್ಲಿ ನೀಟಾಗಿ ಕರ್ಕೊಂಡ್ಬಂದರು. ಪಾಪ ಅವ್ರಿಗೆ ಸ್ಟ್ರೇನ್ ಆಯಿತು ಡ್ರೈವ್ ಮಾಡಿ ಮಾಡಿ. ಬಟ್ ಅವ್ರು ಸ್ಟ್ರೇನ್ ಇಲ್ಲ ಅಂತಾರೆ, ಬಟ್ ಆದರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಡ್ರೈವ್ ಮಾಡೋಕ್ಕೆಲ್ಲ ಸ್ಟ್ರೇನ್ ಆಗುತ್ತೆ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಮಕ್ಕಳು ಹಾಗೆ ನಿದ್ದೆ ಮಾಡಿ ಅಲ್ಲೇ ಎಲ್ಲ ಆರಾಮಾಗಿದ್ದರು. ನೆಕ್ಸ್ಟ್ ಈಗ ಫುಲ್ ವ್ಲಾಗಲ್ಲಿ 1-2 ಡಯಟ್ ರೆಸಿಪೀಸ್ನ ತೋರಿಸಿದ್ದೀನಿ. ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ಕಾರಂತೂ ತುಂಬ ಕಂಫರ್ಟಬಲ್ ಆಗಿತ್ತು ನೋಡಿ, ಮಲ್ಕೊಂಡು ಆರಾಮಾಗಿ ಬರ್ತಾಯಿದ್ದೆ. ಯಾಕೆಂದರೆ ಲಾಂಗ್ ಜರ್ನಿ ಅಲ್ವಾ, ನನಗೆ ಬೇರೆ ಲೋವರ್ ಬ್ಯಾಕ್ ಪೇನ್ ಬೇರೆ ಪ್ರಾಬ್ಲಮ್ ಇದೆ. ಅದಕ್ಕೆ ಸ್ವಲ್ಪ ನೀಟಾಗಿ ರೆಸ್ಟ್ ಮಾಡೋಣ ಅಂತ ಬ್ಯಾಕ್ ಸೀಟ್ನ ಸ್ವಲ್ಪ ಹಿಂದೆ ಪುಷ್ ಮಾಡಿ ನೀಟಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಆಯಿತಾ, ಈಗ ಅಮ್ಮನ ಮನೆಗೆ ಬಂದಿದ್ದೆ. ಫಸ್ಟು ವೇಟ್ ಮಿಷಿನ್ ಬೇರೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ನ. ಒಂಥರ ಟೆನ್ಷನ್ ಎಷ್ಟಾಗಿದೆಯೋ ಏನು, ಟೆನ್ಷನ್ ಅನ್ನೋಕ್ಕಿಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಸುಮಾರು 5-6 kg ಜಾಸ್ತಿ ಆಗಿರ್ತೀನಿ ಅಂತ. ಹಾಗೆ ಆಗಿದೆ. ಈಗ ಫಸ್ಟು ನಿಂತು ನೋಡಿದೆ, ಅದೇನೋ ವೇಟ್ ಮಿಷಿನ್ ಕರೆಕ್ಟಾಗಿ ತೋರಿಸ್ಲೇ ಇಲ್ಲ, ಒಂಥರ ಡೆಡ್ಡಾಗೋಗಿತ್ತು. ನೋಡಿ 75.3 kg ಆಗೋಗಿದ್ದೀನಿ. ನಾನು ಎಷ್ಟಿದ್ದು 69.9 kg ಇದ್ದೆ. 5 kg ಜಾಸ್ತಿ ಆಗೋಗಿದ್ದೀನಿ. ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಫ್ರೆಂಡ್ಸ್. ಎಲ್ಲ ಜಂಕ್ ಫುಡ್ಸು ತಿಂದಿದ್ದೀನಿ ನಾನು. ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ಅಮ್ಮನ ಮನೇಲಿ ಅಕ್ಕನ ಮನೇಲಿ ಎಲ್ಲ ಎಂಜಾಯ್ ಮಾಡಿದ್ದೀವಿ. ಪಪ್ಸು, ಎಗ್ ಪಪ್ಸು, ಐಸ್ ಕ್ರೀಮ್ಸು ಸಿಕ್ಕಾಪಟ್ಟೆ ಮನೆಯಲ್ಲೇ ಮಾಡ್ಕೊಂಡು ಐಸ್ ಕ್ರೀಮ್ಸ್ ಎಲ್ಲ ತಿಂದಿದ್ದೀನಿ. ಸೊ ಶುಗರು ಎಲ್ಲ ಕಂಟ್ರೋಲೇ ಇರಲಿಲ್ಲ. ಸೊ ಬ್ಯಾಕ್ ಟು ರೊಟೀನ್. ನೋಡಿ ಎಷ್ಟೊಂದು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು 5-6 ಬ್ಯಾಗ್ಸ್ ತೊಗೊಂಡೋಗಿದ್ವಿ. ಎಲ್ಲನೂ ಫುಲ್ಲು ಮುಖ ಎಲ್ಲ ಡಲ್ಲಾಗೋಗಿದೆ. ಯಾಕೆಂದರೆ ಇದು ಟ್ರಿಪ್ಪಿಗೆ ಬೇರೆ ಹೋಗಿದ್ವಲ್ಲ, ಬಿಸಿಲಲ್ಲೆಲ್ಲ ಸುತ್ತಾಡಿ ಎಲ್ಲ ಕಡೆ ಬಿಸಿಲು. ಇದರಿಂದ ಸ್ವಲ್ಪ ಮುಖ ಎಲ್ಲ ಡಲ್ಲಾಗೋಗಿದೆ. ಹೇಗಿದೆ ನನ್ನ ಟ್ಯಾಟು ಅಂತ ತಿಳಿಸಿ. ಸುಮಾರು ಜನ ನನ್ನ ಶಾರ್ಟ್ಸಲ್ಲಿ ಹಾಕಿದೆ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ನನಗೂ ಒಂದು ಲೈಫ್ ಟೈಮ್ ಡ್ರೀಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಈಗ ವೆಯ್ಟ್ ಲಾಸ್ ಅಂತೂ ಮಾಡಲೇಬೇಕಪ್ಪ ಫಸ್ಟು ಅಂತ ಡೇ 1 ವೆಯ್ಟ್ ಲಾಸ್ ಪ್ಲ್ಯಾನ್ನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ನಾನು 2 ಚಪಾತಿ ಮತ್ತು ಚಿಕನ್ ಸಾರು ತಿಂದೆ. ಅಮ್ಮನ ಮನೆಯಲ್ಲೇ ಟಿಫನ್ ಮಾಡ್ಕೊಂಬಂದ್ವಿ. ಈಗ ಮಧ್ಯಾಹ್ನಕ್ಕೆ ನಾನು ಓಟ್ಸಲ್ಲಿ ಒಂದು ರೆಸಿಪಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಾನು. ಆರೆಂಜ್ ಕಲರ್ ಪ್ಯಾಕೆಟ್, ನಿಮ್ಗೆ ಯಾವ್ದು ತೊಗೊಳ್ತೀರೋ ಅದನ್ನೇ ತೊಗೊಳ್ಳಿ, ಇದನ್ನು ಮ್ಯಾಟ್ರ್ ಆಗೋಲ್ಲ. ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಓಟ್ಸ್ ಬಂದು ತುಂಬ ನ್ಯೂಟ್ರಿಷಿಯಸ್ಸು ಫ್ರೆಂಡ್. ಪ್ರೋಟೀನಲ್ಲಿ ಜಾಸ್ತಿ ಇರುತ್ತೆ, ಮಿನರಲ್ಸ್ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಮತ್ತು ಮೇಯ್ನಾಗಿ ಇದರಲ್ಲಿ ಸಾಲ್ಯುಬಲ್ ಫೈಬರ್, ಬೀಟಾ ಗ್ಲೂಕನ್ ಅನ್ನೋದು ತುಂಬ ಜಾಸ್ತಿ ಇರೋದ್ರಿಂದ ಇದು ನಮಗೆ ತುಂಬ ಹೊತ್ತು ಹೊಟ್ಟೆ ಫುಲ್ಲಾದಂಗೆ ಇರುತ್ತೆ. ಈಗ ಫುಲ್ ಸ್ಯಾಗಿಡಿಟಿ ಅಂತಾರೆ, ಅಂದರೆ ಹೊಟ್ಟೆ ಫುಲ್ಲಾದಂಗಿದ್ರೆ ನಾವು ಏನು ಜಾಸ್ತಿ ತಿನ್ನುವಂಥದ್ದು, ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋದು ಇದೆಲ್ಲ ಏನೂ ಆಗಲ್ಲ.
ಇದು ಆ್ಯಕ್ಚುಲಿ ಸಾಲ್ಯುಬಲ್ ಫೈಬರ್, ಅಂದರೆ ನೀರಲ್ಲಿ ಸಾಲ್ಯುಬಲ್ ಆಗಿ ನಮ್ಮನ್ನು ಫುಲ್ಲಾಗಿ ಇರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪಪ್ಪಾಯ ತೊಗೋತಾ ಇದ್ದೀನಿ. ಸ್ವಲ್ಪ ಕಾಯಿತ್ತು. ಪಪ್ಪಾಯನೂ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ, ನಮ್ಮ ಗಟ್ ಹೆಲ್ತ್ ಅಥವಾ ಗಟ್ ಅಂದರೆ ಸ್ಟಮಕ್ ಡೈಜೆಷನ್ ಮಾಡೋದ್ರಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ವೆಯ್ಟ್ ಲಾಸಲ್ಲಿ, ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡೋದ್ರಲ್ಲಿ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೊಟ್ಟೆಲಿರೋ ಜಂತುಗಳನ್ನೆಲ್ಲ ಕಿಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಪಪ್ಪಾಯ ತೊಗೊಂಡ್ರೆ ಅದರಲ್ಲಿ 200% ಅಷ್ಟು ಜಾಸ್ತಿ ವಿಟಮಿನ್ ಸಿ ನಿಮಗೆ ಡೈಲಿ ರಿಕ್ವೈರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಹಾರ್ಟ್ ಡಿಸೀಸ್ನ ಕಡಿಮೆ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಪಪ್ಪಾಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅದಕ್ಕೆ ಓಟ್ಸ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಯಾವುದೇ ಒಂದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ಓಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ಕೊಲೆಸ್ಟ್ರಾಲ್ನು ಕೂಡ ಕಮ್ಮಿ ಮಾಡೋದ್ರಲ್ಲಿ ತುಂಬಾ ಹೆಲ್ತ್. ನೀವು ವೆಯ್ಟ್ ಲಾಸ್ ಮಾಡದೇ ಇದ್ದರೂ ಕೂಡ ನೀವು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದರೆ ಓಟ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮ್ಯಾಟೊ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ 2 ಟೊಮ್ಯಾಟೊನ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಹಸಿದೇ ಕುಡಿತಾ ಇದ್ದೀನಿ ನಾನು. ಅದು ಕೂಡ ತುಂಬಾ ಒಳ್ಳೆಯದು. ಸೋದಿಸ್ಕೋಬೋದು, ಬೇಕಾದ್ರೆ ನೀವು ಬೀಜಗಳು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಸೋದಿಸ್ಕೊಂಡು ಕುಡ್ಕೋಬೋದು. ಈ ಓಟ್ಸ್ ಫಸ್ಟು ಹಾಲಾಕಿ ಆಮೇಲೆ ಓಟ್ಸ್ ಹಾಕಿದ್ದೀನಿ ಅಷ್ಟೇ, ನೀರು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಬಾದಾಮಿ ಜಜ್ಜಿಬಿಟ್ಟು ಹಾಕೋಣ ಅಥವಾ ಕಟ್ ಮಾಡ್ಕೊಂಡು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮತ್ತು ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬಾದಾಮಿನೂ ಕೂಡ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇದೇನು ಅಂದರೆ ಎನರ್ಜಿನ ಬೂಸ್ಟ್ ಮಾಡುತ್ತೆ. ನಮಗೆ ಸುಸ್ತಾಗೋದು ಆ ಥರ ಎಲ್ಲ ಆಗೋಲ್ಲ. ಸ್ಕಿನ್ನಿಗೆ ಒಳ್ಳೆಯದು, ಹೇರ್ ಫಾಲ್ಗೆ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಆ್ಯಸ್ ಯೂಶಲ್ಲು ನೋಡಿ, ನಿಮಗೆ ಟೈಮ್ ಇದೆ ಅಂದರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಚಚ್ಕೊಂಡು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಮನೆಯೆಲ್ಲ ತುಂಬ ಕ್ಲೀನ್ ಮಾಡಬೇಕಿತ್ತಲ್ಲ, ಅದ್ರ ಬೇರೆ ಸುಸ್ತಾಗ್ತಿತ್ತು, ಹಸಿವು ಬೇರೆ ಆಗ್ತಿತ್ತು. ನೋಡಿ, ಈಗ ಹಾಲು, ಏನೋ ನೀರು ಮತ್ತು ಏನದು ಓಟ್ಸು, ಇನ್ಸ್ಟೆಂಟ್ ಓಟ್ಸ್ನ ತೊಗೊಂಡಿದ್ದೆ. ನಿಮ್ಮ ಹತ್ರ ರೋಲ್ಡ್ ಓಟ್ಸ್ ಇದ್ದರೆ ಅದು ತುಂಬಾ ಒಳ್ಳೆಯದು. ರೋಲ್ಡ್ ಓಟ್ಸ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಈಗ ಓಟ್ಸಲ್ಲಿ ಕಟ್ ಮಾಡ್ಕೊಂಡಿರೋಂಥ ಆ್ಯಪಲ್ಲು ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. ಈ ಓಟ್ಸಲ್ಲಿ ಮ್ಯಾಂಗನೀಸು 63%, ಫಾಸ್ಫರಸ್ 13%, ಮೆಗ್ನೀಷಿಯಮ್, ಕಾಪರ್, ಐರನ್, ಜಿಂಕ್, ವಿಟಮಿನ್ 1, ವಿಟಮಿನ್ B1, ವಿಟಮಿನ್ B5 ಮತ್ತು ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಎಲ್ಲ ತುಂಬಾ ಇರುತ್ತೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. 1 ಕಪ್ಪು ಓಟ್ಸಲ್ಲಿ, ಅಂದರೆ 1 ಕಪ್ ಕುಕ್ಡ್ ಓಟ್ಸಲ್ಲಿ 27.4 ಗ್ರಾಮ್ಸಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. 5.3 ಗ್ರಾಮ್ಸಷ್ಟು ಪ್ರೋಟೀನ್, ಅಂದರೆ ಪ್ರೋಟೀನ್ ಜಾಸ್ತಿನೇ ಇರುತ್ತೆ ಸ್ವಲ್ಪ. 2.6 ಗ್ರಾಮಷ್ಟು ಫ್ಯಾಟ್ಸು, 4 ಗ್ರಾಮ್ಸಷ್ಟು ಫೈಬರು ಮತ್ತು 153.5 ಕ್ಯಾಲರೀಸ್ ಇರುತ್ತೆ. ಸೊ ಫೈಬರ್ ಜಾಸ್ತಿ ಇರೋದ್ರಿಂದ, ಅದು ಬೀಟಾ ಗ್ಲೂಕೋನ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಹೊತ್ತು ಫುಲ್ಲಾಗಕ್ಕಿರೋಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ಜಾಸ್ತಿ ತಿನ್ನೋದು, ಕ್ರೇವಿಂಗ್ಸ್ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ. ನೋಡಿ, ನಾನೀಗ ಟೊಮ್ಯಾಟೊ ಹಾಗೆ ಕುಡಿತಾ ಇದ್ದೀನಿ. ಈ ಟೊಮ್ಯಾಟೊ ನಮ್ಮ ಸ್ಕಿನ್ಗೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಮತ್ತು ಸ್ಕಿನ್ ಗ್ಲೋ ಬರುತ್ತೆ. ನೀವು ಹಾಗೇ ಅಡುಗೆ ಮಾಡ್ಕೊಳ್ತಾ ಒಂದು ಚಿಕ್ಕ ಪೀಸಷ್ಟು ಟೊಮ್ಯಾಟೊನ ತೊಗೊಂಡು ಬೇಕಾದ್ರೆ ನಿಮ್ಮ ಮುಖಕ್ಕೆಲ್ಲ ನೀಟಾಗಿ ರಬ್ ಮಾಡಿಕೊಂಡೆ, ನೆಕ್ಸ್ಟ್ ಸುಮ್ಮನೆ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಸ್ಕಿನ್ ಎಷ್ಟು ಡೆಡ್ ಸೆಲ್ಸ್ ಎಲ್ಲ ಹೋಗಿರುತ್ತೆ ಗೊತ್ತಾ. ಸ್ಕಿನ್ನು ತುಂಬ ಗ್ಲೋ ಆಗಿ ಬಂದಿರುತ್ತೆ. ಹಾಗೆ ನಾನು ಸೋದಿಸ್ಕೊಂಡಿಲ್ಲ ಫ್ರೆಂಡ್ಸ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಸೋದಿಸ್ಕೋಬೇಕು ಅಂದರೆ ನಾನು ಒಂದೂವರೆಷ್ಟು ಹಾಕಿದ್ದೆ ಟೊಮ್ಯಾಟೊ, ಅದು ಸರಿಯಾಗಿ ಗ್ರೈಂಡು ಆಗಿರಲಿಲ್ಲ. ಹೆಂಗೋ ಸ್ವಲ್ಪ ಬಾಯಿ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ನನಗೂ ಅನಿಸುತ್ತೆ ಎಲ್ಲ ಈಗೆಲ್ಲ ರುಚಿಯಾಗಿ ತಿಂದ್ಬಿಟ್ಟು ಇದೆಲ್ಲ ತಿನ್ನಬೇಕು ಅನಿಸುತ್ತೆ. ಯಾರಿಗಾನ ಅನಿಸುತ್ತೆ ಅಯ್ಯೋ ತಿನ್ನಬೇಕಾ ಅಂತ. ಬಟ್ ಸ್ವಲ್ಪ ಮೆಂಟಲಿ ಫಿಕ್ಸ್ ಆಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಕೊಳ್ಳಿ. ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ. ನೀವು ಏನು ತಿಂತೀರೋ, ನೀವೇನು ಮಾಡ್ಕೋತೀರೋ ಅದನ್ನು ಎಂಜಾಯ್ ಮಾಡಿಕೊಂಡು ತಿನ್ನೋದ್ರಿಂದ, ಅದನ್ನೇ ಖುಷಿಯಿಂದ ತಿನ್ನೋದ್ರಿಂದ ನಿಮಗೆ ಏನೋ ಕಷ್ಟಪಟ್ಟು ಜೀವನದಲ್ಲಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ಅನಿಸೋದಿಲ್ಲ. ಸೊ ಈ ರೀತಿ ಆಮೇಲೆ ಈ ಓಟ್ಸ್ ಬಂದು ಬ್ಲಡ್ ಗ್ಲೂಕೋಸ್ನ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಫೈಬರ್ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಗುಡ್ ಬ್ಯಾಕ್ಟೀರಿಯಾನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮೇನಾಗಿ ಇದು ಬೀಟಾ ಗ್ಲೂಕೋನ್ ಇರೋದ್ರಿಂದನೇ ನಮಗೆ ಹೆಲ್ಪ್ ಆಗೋದು ವೆಯ್ಟ್ ಲಾಸಲ್ಲಿ. ಸೊ ಓಟ್ಸ್ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾವುದೇ ಒಳ್ಳೆಯದು ಅಂತ ಅತಿಯಾಗಿ ತಿನ್ನೋದು ಕೂಡ ಒಳ್ಳೆಯದಲ್ಲ. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ. 2 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನಷ್ಟು ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳಿಗೆ ಮೆಹಂದಿಯಲ್ಲಿ ಈ ಥರ ಎಲ್ಲ ಬರ್ತಿದ್ರು, ಏನೇನೋ ರಂಪಾಟ ಮಾಡ್ಕೊಂಡ್ಬಿಟ್ಟಿದ್ರು.
ನೋಡಿ ಫ್ರೆಂಡ್ಸ್, ನಾನು ಓಟ್ಸ್ ಮೀಲ್ ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀನಿ. ಇದು ನಾನು ತಿಂದಾಗ 1 ಗಂಟೆ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 6:30 7 ಗಂಟೆವರೆಗೂ ನಾನು ಏನೂ ಹಸಿವಾಗಿರಲಿಲ್ಲ. ನೆಕ್ಸ್ಟ್ ಮನೆಯವ್ರಿಗೆಲ್ಲನೂ ಮಸ್ಕ್ ಮೆಲನ್ ಅಂದರೆ ಕರ್ಬೂಜದ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ, ಮಿಣ್ಕಿ ಹಣ್ಣು ಅಂತಾರಲ್ಲ ಅದರದ್ದು ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಜ್ಯೂಸ್ ಏನು ತೊಗೊಂಡಿಲ್ಲ, ಹಸಿದೇನೆ ಒಂದು 2 ಪೀಸಷ್ಟು ಕರ್ಬೂಜ ಹಣ್ಣು ತೊಗೊಂಡಿದ್ದು. ಈ ಸಮ್ಮರ್ಗೆ ವಾಟರ್ ಕಂಟೆಂಟ್, ನೀರಿನ ಅಂಶ ಜಾಸ್ತಿ ಇರುವಂಥ ಫ್ರೂಟ್ಸ್ನ ಜಾಸ್ತಿ ತೊಗೋಬೇಕಾಗುತ್ತೆ. ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಇರ್ಬೋದು, ಮಸ್ಕ್ ಮೆಲನ್ ಇರ್ಬೋದು, ಮತ್ತು ಆರೆಂಜಸ್ ಇರ್ಬೋದು, ಈ ಥರದ್ದೆಲ್ಲ ಜಾಸ್ತಿ ತೊಗೋಬೇಕಾಗತ್ತೆ. ತುಂಬಾ ಒಳ್ಳೆಯದು. ನಮ್ಮನ್ನು ನಾವು ಹೈಡ್ರೇಟ್ ಆಗಿರಬೇಕು, ಇಲ್ಲಾಂದರೆ ಕಿಡ್ನಿ ಸ್ಟೋನ್ಸ್ ಆಗುತ್ತಂತೆ. ನಾವು ತುಂಬ ನೀರು ಕುಡಿಯಲ್ಲ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಎಲ್ಲ ಓದ್ತಾ ಇದ್ದೆ ನಾನು. ಫ್ರೆಂಡ್ಸ್, ಅಮ್ಮ ಬರ್ಬೇಕಾದ್ರೆ, ಅಮ್ಮನ ಮನೆಯಿಂದ ಬಂದ್ವಲ್ಲ ಇವತ್ತು, ಬರ್ಬೇಕಾದ್ರೆ ಚಿಕನ್ ಸಾರು ಕೊಟ್ಟಿದ್ದರು. ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ. ಈಗ ಅದೇ ಚಿಕನ್ ಸಾರಿಗೆ ಮುದ್ದೆನೂ ರೈಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬರೀ ಕ್ಲೀನಿಂಗೇ ಆಯಿತು. ಈಗೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅನ್ನಕ್ಕಿಟ್ಟು ಮತ್ತು ಒಂದು ಮುದ್ದೆ ಮಾಡಿಬಿಡ್ತೀನಿ. ನನಗೆ ಓಟ್ಸ್ ಮೊಸರನ್ನ ತೊಗೋತೀನಿ. ಇವತ್ತು ತೋರಿಸ್ತೀನಿ ನಾನು. ಓಟ್ಸ್ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಮಧ್ಯಾಹ್ನ ಯಾರೂ ಏನೂ ಊಟ ಮಾಡಿರಲಿಲ್ಲ. ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಎಲ್ಲರಿಗೂ ಮುದ್ದೆ ಮಾಡಿಕೊಡ್ತಾ ಇದ್ದೀನಿ. ಅಮ್ಮ ಹಿಂಗಿರು ಚಿಕನ್ ಸಾರು ಮಾಡಿಕೊಟ್ಟಿದ್ರು. ಅಯ್ಯೋ, ಅಮ್ಮನ ಮನೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಆರಾಮಾಗಿ ರಾಣಿ ಥರ ಇದ್ವಿ. ಇಲ್ಲೂ ರಾಣಿಗಳೇ, ಬಟ್ ಕೆಲಸ ಮಾಡೋ ರಾಣಿಗಳು ಅಷ್ಟೇ. ತುಂಬ ಚೆನ್ನಾಗಿತ್ತು ಅಮ್ಮನ ಮನೆ ಅಂತ ಹೇಳ್ಬೋದು. ಮಿಸ್ ಮಾಡ್ಕೋತೀನಿ. ಈಗ ನೆಕ್ಸ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಯಾವಾಗಲೂ ನೀವು ಹೆಂಗೆ ಮುದ್ದೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ. 1 ಕಪ್ಪು ನೀವು ರಾಗಿ ಹಿಟ್ಟು ತೊಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಹಾಕಿ ಫ್ರೆಂಡ್ಸ್. ಇದು ಸ್ಟ್ಯಾಂಡರ್ಡು. ಆ್ಯಕ್ಚುಲಿ ಇದ್ರ ಅಳತೆ ಅಲ್ಲಿ ಇಲ್ಲಿ ಆಗಲ್ಲ, ಬಟ್ ಈ ಥರನೇ ಸ್ಟ್ಯಾಂಡರ್ಡು. ಇದಿಷ್ಟೇ ಹಾಕಬೇಕು ಅಂತ ಯಾರೂ ಹೇಳೋಕ್ಕಾಗಲ್ಲ ಜಗತ್ತಲ್ಲಿ. ಯಾಕೆಂದರೆ ಅದೆಲ್ಲ ರಾಗಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ರಾಗಿ ಹೆಂಗೆ ಮಿಲ್ಗೆ ಹಾಕ್ಸಿದ್ದೀರಾ, ತುಂಬ ನುಣ್ಣಗೆ ಹಾಕ್ಸಿದ್ದೀರಾ, ಸ್ವಲ್ಪ ತರಿ ಹಾಕ್ಸಿದ್ದೀರಾ, ಇದರೆಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ಯಾಂಡರ್ಡ್ ಬಂದು ನೀವು 2 ಗ್ಲಾಸ್ ನೀರು ಹಾಕ್ತೀರಾ ಅಂದರೆ 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕಿ. ಇಲ್ಲ ಅಂದರೆ ಅಲ್ಲೇನಾದ್ರು ಹಿಟ್ಟು ಜಾಸ್ತಿ ಆಯಿತು, ಇಲ್ಲ ಹಿಟ್ಟು ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಹಿಟ್ಟು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳಿ. ಇಷ್ಟೇ ಟೆಕ್ನಿಕ್ಕು. ಈಸಿಯಾಗಿ ಮಾಡ್ಕೊಬೋದು. ರಾಗಿ ಮುದ್ದೆನ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಥರ ನೋಡ್ತಾರೆ. ಅದೇನು ದೊಡ್ಡ ಕಷ್ಟ ಏನಿಲ್ಲ, ಈಸಿಯಾಗಿ ಆಗೋಗುತ್ತೆ. ಆಮೇಲೆ ರಾಗಿನ ಆದಷ್ಟು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿ. ಇದೂ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅಂದರೆ ಈಸಿಯಾಗಿ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ನ ಸ್ಪೈಕ್ ಮಾಡೋಕ್ಕೆ ಬಿಡಲ್ಲ. ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತು ಡಯಾಬಿಟಿಕ್, ಐರನಲ್ಲಿ ಜಾಸ್ತಿ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ರಾಗಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಆಮೇಲೆ ಇದು ಗ್ಲೂಟನ್ ಫ್ರೀ. ಇದು ಬಂದು ಚಪಾತಿ, ಗೋಧಿ ಹಿಟ್ಟರಲ್ಲೆಲ್ಲ ಗ್ಲೂಟನ್ ತುಂಬ ಇರೋದ್ರಿಂದ ಅದು ಒಂಥರ ಜಿಗಟ್ ಬರುತ್ತೆ. ಬಟ್ ರಾಗಿ ಆ ಥರ ಅಲ್ಲ ನೋಡಿ. ಇದು ಗ್ಲೂಟನ್ ಫ್ರೀ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ರಾಗಿಯಲ್ಲಿ ಪಾಲಿಫಿನಾಲ್ಸ್ ಇರ್ಬೋದು, ಮತ್ತು ಡೈಟರಿ ಫೈಬರ್ಸು ತುಂಬ ಇರೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫೈಬರ್ ಜಾಸ್ತಿ ಇದ್ದರೆ ನೀವು ಸೊಪ್ಪು ತರಕಾರಿ ಎಲ್ಲ ತಿಂದರೆ ನಿಮಗೆ ಮೋಷನ್ ಎಷ್ಟು ಈಸಿಯಾಗಿ ಪಾಸ್ ಆಗುತ್ತೆ ಹೇಳಿ. ಅಂದರೆ ಡೈಜೆಷನ್ ಅಷ್ಟು ನೀಟಾಗಿ ಆಗುತ್ತೆ. ಏನಕ್ಕೆ ಹೇಳಿ, ಅದರಲ್ಲಿ ಫೈಬರ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ರಾಗಿನ ಡೈಲಿ ಇನ್ಕ್ಲೂಡ್ ಮಾಡಿ. ಡೈಲಿ ಒಂದು ಚಿಕ್ಕ ಸೈಜ್ ರಾಗಿ ಮುದ್ದೆನ ತೊಗೊಳ್ಳಿ. ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂದರೆ ದೊಡ್ಡ ಮುದ್ದೆ ತಿನ್ನಬೇಡಿ, ಒಂದು ಮೀಡಿಯಮ್ ಸೈಜ್ ಮುದ್ದೆ ಅಷ್ಟೇ ತೊಗೋಬೇಕು. ಇದು ಕೂಡ ಕಾರ್ಬೋಹೈಡ್ರೇಟ್ಸಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಮಾತ್ರ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಗಂಜಿ ರೂಪದಲ್ಲಿ ತೊಗೊಳ್ಳಿ, ಅಥವಾ ರಾಗಿ ರೊಟ್ಟಿ ಮಾಡ್ಕೋಬೋದು, ರಾಗಿ ಚಪಾತಿ ಮಾಡ್ಕೋಬೋದು. ಈ ರೀತಿ ರಾಗಿ ಮುದ್ದೆ ತೊಗೋತೀರಾ ಅಂದರೆ ಒಂದು ಚಿಕ್ಕ ಸೈಜಷ್ಟು ರಾಗಿ ಮುದ್ದೆ ತೊಗೊಳ್ಳಿ. ಈಗ ನಾನು ರಾಗಿ ಮುದ್ದೆನೂ ತಿಂತಾಯಿಲ್ಲ, ರಾತ್ರಿ ಬೇರೆ ಅಲ್ವಾ, ನಾನು ಅದಕ್ಕೆ ಓಟ್ಸ್ ಮೊಸರನ್ನ ಮಾಡ್ಕೊಂಡಿದ್ದೆ. ಇದು ಐರನ್ನಲ್ಲಿ ರಿಚ್ಚು ಮತ್ತು ಕ್ಯಾಲ್ಶಿಯಮಲ್ಲಿ ರಿಚ್ ಇರೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತ್ನ ಹೆಲ್ಪ್ ಮಾಡುತ್ತೆ. ಆಮೇಲೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಮುದ್ದೆ ತಿನ್ನೋರೆಲ್ಲ ಈಗ ಎಷ್ಟು ಗಟ್ಟಿಯಾಗಿದ್ದಾರೆ. ಅವ್ರ ಸ್ಕಿನ್ ನೋಡಿ. ಇದು ಆ್ಯಕ್ಚುಲಿ ಸ್ಕಿನ್ ಏಜಿಂಗ್ನ ಕಡಿಮೆ ಮಾಡುತ್ತಂತೆ. ಅಂದರೆ ಸ್ಕಿನ್ನು ಸುಕ್ಕಾಗೋದು, ವಯಸ್ಸಾಗಿರೋರ ಥರ ಕಾಣೋದು, ಈ ಥರ ಎಲ್ಲ ಪ್ರಿವೆಂಟ್ ಮಾಡುತ್ತೆ ಅಂತಲೇ ಹೇಳ್ತಾರೆ. ಪ್ರೋಟೀನಲ್ಲಿ ಒಳ್ಳೆ ಸೋರ್ಸ್. ಆಮೇಲೆ ಲೋ ಕ್ಯಾಲರೀಸ್, ತುಂಬ ಕ್ಯಾಲರಿ ಇದೆ, ಸ್ಪೈಕ್ ಮಾಡುತ್ತೆ ಅಂತ ಏನಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತಲ್ವ, ಅದರಿಂದ ಗ್ಲೂಕೋಸ್ನ ಏಕ್ದಮ್ ಸ್ಪೈಕ್ ಮಾಡುತ್ತೆ ಬ್ಲಡ್ಡಲ್ಲಿ ಅಂತೇನಿಲ್ಲ, ಗ್ರ್ಯಾಜುವಲಾಗಿ ಸ್ಪೈಕ್ ಮಾಡುತ್ತೆ. ಆಮೇಲೆ ಹಸುವಾಗಲ್ಲ. ಬೆಳಗ್ಗೆ ಮುದ್ದೆ ತಿಂದುಬಿಟ್ರೆ ನೈಟ್ವರೆಗೂ ಹಸುವಾಗಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಕಾನ್ಸ್ಟಿಪೇಷನ್ ಇರೋರು ಗಟ್ಟಿಯಾಗಿ, ಅಂದರೆ ಪೈಲ್ಸ್ ಪ್ರಾಬ್ಲಮ್ಮು ಆ ಥರ ಇರೋರು ಗಟ್ಟಿಯಾಗಿ ಮುದ್ದೆ ಮಾಡ್ಕೋಬೇಡಿ.
ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಇಲ್ಲ ಇನ್ನು ನಿಮಗೆ ಪೈಲ್ಸ್ ಪ್ರಾಬ್ಲಮ್ ಇದೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂದರೆ ಒಂಥರ ಗಂಜಿ ಥರ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಒಳ್ಳೆಯದು. ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ನ ಕೂಡ ಕಡಿಮೆ ಮಾಡುತ್ತೆ ಇದು. ಮತ್ತು ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಐರನ್ನಲ್ಲಿ ತುಂಬ ರಿಚ್ ಇರೋದ್ರಿಂದ ರೆಡ್ ಬ್ಲಡ್ ಸೆಲ್ಸ್ ಏನಾದ್ರು ನಿಮಗೆ ರಕ್ತ ಕಡಿಮೆ ಇದೆ ಅಂತ ಇದ್ದರೆ ರಾಗಿನ ಆದಷ್ಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ ಕೂಡ ಜಾಸ್ತಿ ಆಗುತ್ತೆ. ತುಂಬಾ ಒಳ್ಳೆಯದು. ನೀವೇನಾದ್ರು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ರಾಗಿ ಇರ್ಬೋದು, ಬಾದಾಮಿ ಇರ್ಬೋದು, ಓಟ್ಸ್ ಇರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸು, ಇವತ್ತು ನಾನು ಏನೇನು ತೋರಿಸಿದ್ದೀನಲ್ಲ ಇದನ್ನೆಲ್ಲ ಆದಷ್ಟು ನಾವು ಕಡಿಮೆ ತಿಂತಾ ಇದ್ರೂ ಕೂಡ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ನ ನಾವು ತೊಗೋಬೇಕಾಗುತ್ತೆ. ಈಗ ನೆಕ್ಸ್ಟಾಗಿ ನಾನು ಇಡ್ಲಿ ನೆನೆಸಿದ್ದೆ. ಇಡ್ಲಿ ಕೂಡ ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು. ಫರ್ಮೆಂಟೆಡ್ ಫುಡ್ಡು, ಸೊ ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋ ಆಗಿರುತ್ತೆ. ಆಮೇಲೆ ಆಯಿಲ್ ಕಡಿಮೆ ಅಲ್ವಾ, ತುಂಬ ಕಡಿಮೆನೇ ಆಯಿಲ್ ಯೂಸ್ ಮಾಡೋದು. ಸೊ ದೋಸೆಗೆ ಇಡ್ಲಿಗೆ ಹಾಕೊಂಡ್ಬಿಟ್ರೆ ನಮ್ಗೊಂದು ದೊಡ್ಡ ಟೆನ್ಷನ್ ತಪ್ಪದಂಗೆ ಅಲ್ವಾ. ಈಗ ನೋಡಿ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಓಟ್ಸ್ ಮೊಸರನ್ನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಇದು ಅರೌಂಡ್ 7 o'clock ಆಗೋಗಿತ್ತು ನಾನು ತಿನ್ನೋಷ್ಟರಲ್ಲಿ. ನೆಕ್ಸ್ಟ್ ನಾಳೆಯಿಂದ ಒಂದು 4:15 ಅಷ್ಟೊತ್ತಿಗೆ ನಾನು ಈಟಿಂಗ್ ವಿಂಡೋ ಅಂದರೆ ತಿನ್ನೋದನ್ನು ಸ್ಟಾಪ್ ಮಾಡಿಬಿಡ್ತೀನಿ. ನಾಳೆಯಿಂದ ರೊಟೀನ್ ಆ್ಯಸ್ ಯೂಶುವಲ್ ಕೆಲ್ಸಕ್ಕೆ ಹೋಗೋದು ಅದು ಇದು ಎಲ್ಲ ರೊಟೀನ್ ಇರುತ್ತೆ ಅಲ್ವಾ. ಇಲ್ಲಿ ಫಸ್ಟ್ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಒಂದು ಹಾಫ್ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಅಲ್ಲಿ ಎಣ್ಣೆಯಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಇಷ್ಟ ಆದರೆ ಕಡಲೆ ಬೀಜ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ತುಂಬ ಇಷ್ಟ ಆಗುತ್ತೆ, ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಕಡಲೆ ಬೀಜ ಅನ್ನೋದು ಹಾರ್ಟ್ಗೂ ತುಂಬ ಒಳ್ಳೆಯದು, ಒಳ್ಳೆ ಫ್ಯಾಟ್ ಇರುತ್ತೆ ಅದರಲ್ಲಿ. ಆಮೇಲೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಲ್ಲೂ ವಿಟಮಿನ್ ಸಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೊಸರನ್ನ ಸಪ್ಪೆ ಅನಿಸ್ತಾ ಇರುತ್ತಲ್ವ, ಇದನ್ನು ಕಚ್ಕೊಂಡು ಅದರ ಜೊತೆ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಏನು ಟೇಸ್ಟ್ ಇತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಕಡಲೆ ಬೀಜದಲ್ಲೆಲ್ಲ ವಿಟಮಿನ್ ಇ ಜಾಸ್ತಿ, ಫೈಬರ್ ಜಾಸ್ತಿ. ಇನ್ನೊಂದು ವಿಷಯ ಏನು ಅಂದರೆ ಇದು ಕ್ಯಾನ್ಸರ್ನೂ ಕೂಡ ಕಡಿಮೆ ಆಗುತ್ತೆ ನೆನೆಸಿರೋ ಕಡಲೆ ಬೀಜ ತೊಗೋತಾ ಇದ್ದರೆ ತಿಂಡಿಗೆ. ತಿಂಡಿ ಆಗೋಕ್ಕಿಂತ ಮೊದಲು ಅಥವಾ ತಿಂಡಿಗೆ ತೊಗೋಬೋದು ಅಂತ ಹೇಳ್ತಾರೆ. ಆ ಗುರೂಜಿದೆಲ್ಲ ಕೆಲವು ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಸದ್ಗುರು ಅವ್ರದ್ದೆಲ್ಲ. ಅವರು ನೆನೆಸಿರುವಂಥ ಕಡಲೆ ಬೀಜನೇ ತಿನ್ನೋದಂತೆ ಟಿಫನ್ಗೆಲ್ಲ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಳ್ಳೋಣ ಅಂತ ಹೋಗಿ ಇಲ್ಲಿ ಸ್ವಲ್ಪ ಸೀದೋಯ್ತು. ಈಗ ಅದನ್ನೆಲ್ಲ ಚೆನ್ನಾಗಿ ಒಂದೇ ಒಂದು ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೂ ಒಳ್ಳೆಯದೇ. ಸ್ವಲ್ಪ ಸಾಸಿವೆ ಎಲ್ಲ ಚಿಟಪಟ ಅನ್ನಲಿ ಅಂತ ಒಗ್ಗರಣೆಗೆ ಹಾಕ್ಕೊಳ್ಳೋವಂಥದ್ದು. ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಎಸ್ಪೆಷಲಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಹಸಿ ಇರುತ್ತೆ. ನೀವು ತವಾ ಫ್ರೈ ಮಾಡ್ಕೊಳ್ಳಲ್ವ, ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳಲ್ವ, ಅದೇ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಕ್ರಂಚಿಯಾಗಿ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕಡಲೆ ಬೀಜ ಬಂದ್ಬಿಟ್ಟು ಈ ನೆತ್ತಿ ಸ್ಕಾಲ್ಪ್ ಅಂತ ಹೇಳ್ತಾರಲ್ಲ, ಅದ್ರ ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೆ ನೆನೆಸಿ ಕೊಡ್ತಾಯಿರಿ. ಈಗ ಹೆಂಗಿದ್ರು ಮನೇಲಿರ್ತಾರೆ ಮಕ್ಕಳು, ಅದಕ್ಕೆ ನೆನೆಸಿ ಕೊಡ್ತಾಯಿದ್ರೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು, ಮೆಮೊರಿಗೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಹೇರ್ ಫಾಲ್ ಆಗ್ತಾಯಿದೆ, ನನಗಂತೂ ಈಗ ಸೆಕೆಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಹೇರ್ ಫಾಲ್ಗೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೆನೆಸಿ ಸುಮ್ಮನೆ ಕೊಡ್ತಾಯಿರಿ ಮಕ್ಕಳಿಗೆ, ನೀವು ತಿಂತಾಯಿರಿ. ಹೋಗ್ತಾ ಬರ್ತಾ ತಿಂತಾಯಿದ್ರೆ ತುಂಬಾ ತಿನ್ನೋಕ್ಕೆ ಹೋಗ್ಬಿಡಿ, ಒಂದು ಹಿಡಿಯಷ್ಟು ನೆನೆಸಿ, ಒಬ್ಬೊಬ್ಬರಿಗೆ ಒಂದೊಂದು ಹಿಡಿಯಷ್ಟು, ಒಂದು ಅರ್ಧ ಹಿಡಿಯಷ್ಟು ಒಬ್ಬೊಬ್ಬರಿಗೆ ನೆನೆಸಿದ್ರೂ ಚೆನ್ನಾಗೇ ಇರುತ್ತೆ. ಈಗ ನೆಕ್ಸ್ಟು ಓಟ್ಸ್, ಇನ್ಸ್ಟೆಂಟ್ ಓಟ್ಸ್ನ ಹಾಕಿ ಒಂದು 2 ನಿಮಿಷ ಹಂಗೆ ಬೇಯಿಸಿದ್ದೀನಿ, ಬೇಗನೆ ಆಗೋಗುತ್ತೆ. ಆಮೇಲೆ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಕಡಲೆ ಬೀಜ ಎಲ್ಲ. ಓಟ್ಸ್ ಬೆನಿಫಿಟ್ಸನ್ನು ಹೇಳಿದ್ದೀನಿ, ಎಷ್ಟು ಒಳ್ಳೆಯದು ಅಂದರೆ ಎಷ್ಟೊತ್ತು ನನಗೆ ಹಸಿವೆ ಆಗೋಲ್ಲ, ನಿಮಗೂ ಆ ಥರನೇ ಅನಿಸುತ್ತೆ. ಓಟ್ಸ್ ಏನು ನಾವು ಅಂದರೆ ತುಂಬ ತಿನ್ನಬಾರ್ದು, ಅದು ಒಳ್ಳೆಯದು ಅಂತ ಆ್ಯಕ್ಚುಲಿ ತುಂಬಾ ತಿನ್ನೋಕ್ಕೆ ಹೋಗಬಾರ್ದು. ಒಂಥರ ಏನದು ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅಂತಲೇ ಹೇಳ್ಬೋದು. ವೆಯ್ಟ್ ಗೇನ್ಗೂ ಓಟ್ಸ್ ಹೇಳ್ತಾರೆ ಗೊತ್ತಾ. ನಮ್ಮ ಅಕ್ಕನ ಮಗ ಈಗ ಜಿಮ್ಗೆ ಹೋಗ್ತಾ ಇದ್ದಾನೆ ಅಲ್ವಾ, ಅವನು ಬಾಡಿ ಬಿಲ್ಡ್ ಮಾಡ್ತಿದ್ದಾನೆ, ಅಂದರೆ ಮಸಲ್ಸ್ ಬಿಲ್ಡ್ ಮಾಡ್ತಿದ್ದಾನೆ. ಅವ್ನಿಗೂ ಓಟ್ಸ್ ಹೇಳಿದ್ದಾರೆ, ಓಟ್ಸ್ ತಿನ್ನು, ಹಾಲಲ್ಲಿ ಹಾಕ್ಕೊಂಡು ತಿನ್ನು. ಅಂದರೆ ಅರ್ಥ ಏನು, ನಾವು ಎಷ್ಟು ಪೋರ್ಷನ್ಸ್ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಳ್ಳೆಯದು ಅಂತ ಜಾಸ್ತಿ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗೋಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟನ್ನು ತಿಂದರೆ ತುಂಬಾ ಒಳ್ಳೆಯದು. ಈಗ ನೆಕ್ಸ್ಟ್ ಅದು ಹೀಟ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ, ಅದು ಹವೆಗಿನ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟೌವು.
ಆ ಸ್ಟೀಮ್ಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಎಷ್ಟು ಹೀಟ್ ಇರುತ್ತಲ್ಲ, ಪಾತ್ರೆ ಹೀಟ್ ಇರುತ್ತಲ್ಲ, ಇನ್ಸ್ಟೆಂಟ್ ಓಟ್ಸ್ ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ಲ ಏನೇನು ಡಯಟ್ ರೆಸಿಪೀಸ್ ಮಾಡ್ಕೊಂಡಿದ್ದೀನಿ, ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಏನೋ ಇವತ್ತು ಡಯಟ್ ಮಾಡಿದ್ದೀನಿ ಅಂತ ಅನಿಸಲ್ಲ. ಇವತ್ತಿನ ವೇಟ್ ನೋಡಿದ್ದೀರಲ್ವ, 75.3 ಇತ್ತು. ನೆಕ್ಸ್ಟ್ ಎಷ್ಟು ಹಾಕ್ತೀನಿ, ನಾಳೆ ಡೇ 2 ಅಲ್ಲಿ ಎಷ್ಟು ಹಾಕ್ತೀನಿ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾ ಇರ್ತೀನಿ. ಸುಮ್ಮ ಮೆಸೇಜ್ ಮಾಡ್ತಾಯಿದ್ರಿ, ತುಂಬ ಬ್ಯುಸಿಯಾಗಿ ಹೋಗಿದ್ರೆ ವೀಡಿಯೋಸ್ ಮಾಡ್ತಾಯಿಲ್ಲ ರೆಗ್ಯುಲರಾಗಿ, ಪ್ಲೀಸ್ ವೀಡಿಯೋಸ್ ಹಾಕಿ ಅಂತ ಹೇಳ್ತಾಯಿದ್ರಿ. ಇವತ್ತಿಂದ ಆದಷ್ಟು ರೆಗ್ಯುಲರಾಗಿ ಡೇ 1, ಡೇ 2, ಡೇ 3 ಆ ಥರ ವೆಯ್ಟ್ ಲಾಸ್, ನನ್ನ ಯಾವ ರೀತಿ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ವೀಡಿಯೋಸ್ನ. ಸೊ ಡೇ 1 ವೆಯ್ಟ್ ನೋಡಿದ್ದೀರಾ, ರೆಸಿಪೀಸ್ನ ನೋಡಿದ್ದೀರಾ. ಡೇ 2 ಈ ಥರನೇ ನೋಡಿ ಏನೇನು ರೆಸಿಪೀಸ್ ತೊಗೊಳ್ತೀನಿ, ಯಾವ ರೀತಿ ನಮ್ಮ ಎಷ್ಟು ಬ್ಯುಸಿಗಿದ್ದರೂ ಕೂಡ ನಮಗೋಸ್ಕರ ನಾವು ಹೇಗೆ ಟೈಮ್ ಕೊಟ್ಟು ಸ್ವಲ್ಪ ರೆಸಿಪೀಸ್ ಎಲ್ಲ ಮಾಡಿಕೊಂಡು, ಈ ಸರಿ ಅನ್ಕೋತಾ ಇದ್ದೀನಿ ನನಗೋಸ್ಕರ ಸ್ವಲ್ಪ ರೆಸಿಪೀಸ್ ಮಾಡ್ಕೊಳ್ಳೋಣ ಅಂತ. ನೋಡೋಣ ಎಷ್ಟರ ಮಟ್ಟಿಗೆ, ಇನ್ನು ಕಾಲೇಜ್ಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ. ನೋಡಿ, ಅಮ್ಮ ಅಂತೂ ಸೂಪರ್ ಎಮ್ಮಿಯಾಗಿರೋ ಚಿಕನ್ ಸಾರು ಕೊಟ್ಟು ಕಳಿಸಿದ್ರು. ಬಟ್ ಏನೇ ಆದರೂ ನಾನು ತಿಂದಿಲ್ಲ. ಮನೆಯವ್ರಿಗೆಲ್ಲ ಮುದ್ದೆ ಮಾಡಿಕೊಟ್ಟು ಅದರ ಜೊತೆ ಅವ್ರು ತಿಂದ್ಕೊಂಡ್ರು. ನಾನು ಈ ಮೊಸರನ್ನಕ್ಕೆ ಸ್ವಲ್ಪ ಅವ್ರಿಗೆ ಚಿಕನ್ ಸಾರು ನಂಚ್ಕೊಳ್ಳೋಕ್ಕೆ ಸ್ವಲ್ಪ ಆನಿಯನ್ ಎಲ್ಲ ಇರುತ್ತೆ ಅಲ್ವ, ಆ ಆನಿಯನ್ನೇ ತೊಗೊಂಡು ನಾನು ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೀನಿ. ಸೊ ನನ್ನ ವ್ಲಾಗ್ಸ್ನ ಈ ರೀತಿಯೇ ನೋಡ್ತಾಯಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ ಪ್ಲೀಸ್. ನನ್ನ ಏನಾದರೂ ಸ್ವಲ್ಪನಾನ ಈ ವ್ಲಾಗಿಂದ, ಈ ವಿಡಿಯೋದಿಂದ ನಿಮಗೆ ಯೂಸ್ ಆಗಿದೆ, ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಅನಿಸುತ್ತೆ ನಿಮ್ಗೆ ಇಷ್ಟ ಆಗ್ತಿದೆ, ಈ ರೀತಿ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ. ನಾನು ಬರೋ ವ್ಲಾಗಲ್ಲಿ ಈ ಥರದೇ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ವೆಯ್ಟ್ ಲಾಸು, ಇನ್ಫಾರ್ಮೇಟಿವ್, ಏನು ತಿಂದರೆ ನಿಮ್ಗೇನು ಬೆನಿಫಿಟ್ ಬರುತ್ತೆ ಅಂತ. ಸೊ ನಾವು ಗಟ್ಟಿಯಾಗಿದ್ರೇ ನಾವೇನಾದರೂ ಸಾಧಿಸೋಕ್ಕೆ ಸಾಧ್ಯ, ದೇಶನ ಆಳಕ್ಕೆ ಸಾಧ್ಯ, ಅಂದರೆ ನಾವೇನಾದರೂ ಜೀವನದಲ್ಲಿ ಸಾಧಿಸೋಕ್ಕೆ ಸಾಧ್ಯ. ಸೊ ಆದ್ದರಿಂದ ಹೆಲ್ತ್ ಬಗ್ಗೆ, ನಮ್ಮ ಬಾಡಿ ಮೇಲೆ ಏನು ತಿಂದರೆ ಏನು ಎಫೆಕ್ಟ್ ಆಗುತ್ತೆ, ಯಾವುದ್ರ ಮೇಲೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಒನ್ಸ್ ಇನ್ ಎ ವೈಲ್ ಬ್ರೇಕ್ ಮಾಡಿದ್ರು ಕೂಡ ನಾವು ಮತ್ತೆ ರೊಟೀನಿಗೆ ಬಂದುಬಿಡ್ಬೇಕದು. ಮತ್ತು ನಾನು ಅಯ್ಯೋ ಬಿಡಪ್ಪ ಹೆಂಗಿದ್ರು ವೆಯ್ಟ್ ಗೇನ್ ಆಗಿಬಿಟ್ಟಿದೆ, ನಾನು ಮತ್ತೆ ಬಿಟ್ಬಿಡ್ತೀನಿ ಅನ್ನಬಾರ್ದು. ಸೊ ಈ ರೀತಿಯೇ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿಗೆ ಬಂದಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವ್ಲಾಗಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.